ಎಳತ್ತಾಗಿ ತಾನೇ ಅದು ಬೆಳೆಯುದು. ಅತ್ತೆಮ್ಮನ ಕಾಲಿಗೆ ಬಿದ್ದರಲ್ಲ. ಬಲಗಾಲಿಟ್ಟು ಬಾರಮ್ಮ ಪ್ರೀತಿಯ ನೀಡು ಚೂರೆ ಲಾಲಿಪಾಪ್ ಮಕ್ಳಿಗೆ ಕೊಟ್ಟು ಬಿಡಿ. ಬೀರ್ ಬಾಟ್ಲ್ ಈ ಫೀಡಿಂಗ್ ಬಾಟ್ಲ್ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಈ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಲಾಸ್ಟ್ ವ್ಲಾಗ್ ನ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಅತ್ತೆ ಮಗನ ಮದುವೆಯ ಚಪ್ಪರದ ವ್ಲಾಗ್ ನ ನೋಡಿದ್ರಲ್ಲ, ಆ ವ್ಲಾಗ್ ನ ನೆಕ್ಸ್ಟ್ ಇದು. ಎಲ್ಲ ಗುಡ್ ಮಾರ್ನಿಂಗ್ ಹೇಳಿ. ಚೆನ್ನಾಗಿ ಹೇಳಿದ್ರಿ, ಚೆನ್ನಾಗಿ ಹೇಳಿದ್ರಿ. ಈಗ ರೆಡಿ ಆಗಿದ್ದೀವಿ ಆಯ್ತಾ ಮೇಡಮ್? ಯಾರು ನೀವು? ಲೈಟ್ ಹಾಕಕ್ಕೆ ಲೈಟ್ ಹಾಕ್ತವಳೆ ಗಾಯ್ಸ್. ಯಾರು ಹೇಳ್ದೇಳು? ಇವತ್ತು ಮದ್ವೆ ಆದ್ರಿಂದ ಬೆಳಗ್ಗೆ ದಾರೆಗೆಲ್ಲ ರೆಡಿ ಆಗ್ಬೇಕು. ಹಾಗೆ ಏನೆಲ್ಲ ಶಾಸ್ತ್ರಗಳಿತ್ತು ಅದನ್ನೆಲ್ಲ ಮಾಡ್ತಾ ಇದಾರೆ. ಕೆಲವೊಂದೆಲ್ಲ ನನ್ಗೆ ಅದ್ರ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ. ಅಲ್ಲಿ ದಿಬ್ಬಣ ಮುಖ್ಯಸ್ಥ ಅಂತ ಇರ್ತಾರಲ್ಲ, ಅವರು ಹೇಳ್ಕೊಟ್ಟ ಹಾಗೆ ಎಲ್ಲಾ ಶಾಸ್ತ್ರಗಳನ್ನ ಮಾಡೋದು. ನನ್ಗೆ ಪೂರ್ತಿಯಾಗಿ ಮದ್ವೆಲಿ ಯಾವ ರೀತಿ ಎಲ್ಲ ಶಾಸ್ತ್ರಗಳನ್ನ ನಡೆಸ್ತಾರೆ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡುವಷ್ಟು ಗೊತ್ತಿಲ್ಲ. ಕೆಲವೊಂದೆಲ್ಲ ಸ್ವಲ್ಪ ಸ್ವಲ್ಪ ಗೊತ್ತು, ಹಾಗಾಗಿ ಕೆಲವೊಂದನ್ನೆಲ್ಲ ಹೇಳ್ತಾ ಇದ್ದೀನಿ. ಇಲ್ಲಿ ಇವಾಗ ಫಸ್ಟು ಹುಡುಗಿ ಕಡೆಯವ್ರು ಬಂದು ಹುಡುಗನ ಮದುಮಗನ ಕಡೆಯವ್ರನ್ನ ಮಾತಾಡ್ಸೋದು, ನೆಂಟ್ರು ಮಾತಾಡ್ಸೋದು ಅಂತ ಹೇಳ್ತಾರೆ. ಅದನ್ನ ಮಾಡ್ತಾ ಇದಾರೆ. ಅಂದ್ರೆ ಹುಡುಗನಿಗೆ ಹುಡುಗಿ ತಾಯಿ ಆದವರು ಹಾಲು ಮತ್ತೆ ಅವಲಕ್ಕಿ ಅದನ್ನೆಲ್ಲ ತಂದಿರ್ತಾರೆ. ಅದನ್ನ ಹುಡುಗನ ಕಡೆಯವ್ರಿಗೆ ಕೊಡ್ತಾರೆ. ಅಂದ್ರೆ ಹಿಂದಿನ ಕಾಲದಲ್ಲಿ ಹೇಗಿತ್ತು ಅಂತ ಅಂದ್ರೆ ಹುಡುಗನ ಮನೆ ಒಂದ್ ಕಡೆ ಇದ್ರೆ ಹುಡುಗಿ ಮನೆನೇ ಒಂದ್ ಕಡೆ ಇರ್ತಿತ್ತು. ಅವಾಗೆಲ್ಲ ದಿಬ್ಬಣ ಅಂತೆಲ್ಲ ಬಂದು ಹುಡುಗನ ಕಡೆಯವ್ರು ಬಂದು ಹುಡುಗಿನ ಮದ್ವೆ ಮಾಡ್ಕೊಂಡು ಹೋಗುವಂತದಿತ್ತು. ಇವಾಗ ಕಲ್ಯಾಣ ಮಂಟಪದಲ್ಲಿ ಮದ್ವೆನ ಮಾಡ್ತಾರೆ. ಹಾಗಾಗಿ ಹುಡುಗ ಹುಡುಗಿ ಒಂದೇ ಕಡೆ ಇರ್ತಾರೆ. ಆದ್ರೂನು ಶಾಸ್ತ್ರಗಳನ್ನ ಮಾಡ್ಲೇಬೇಕಲ್ಲ, ಹಾಗಾಗಿ ಮಾತಾಡಿಸ್ತಾರೆ. ದೂರದಿಂದ ಬಂದಿದ್ದೀರಾ ನೀವು, ಫಲಹಾರ ಸೇವನೆ ಮಾಡಿ ಅಂತ. ನೀವೆಲ್ಲ ಬಂದಿ ಫಲಾರಕ್ಕೆ ಅಲ್ಲಪ್ಪ ಎಲ್ಲ ಬಾಟ್ಲಿ ಈ ಕಡೆ ಬರೋದು ಹಾಗೆ ಪದಾರ್ಥ ಬರಬೇಕು. ನೀವು ಯಥೇಚ್ಛವಾಗಿ ನಮಗೆ ಭಾಳ ಸಂತೋಷ ಬೆಳಿಗ್ಗೆ ಹಾಗೆ ಕಾಫಿ ಕುಡ್ಕೊಳ್ಳಿ, ಭಾರಿ ಚೆನ್ನಾಗಿ ಹಾಗೆ ನೀವು ಹೋಗಿ ಆ ದೇವಸ್ಥಾನದಲ್ಲಿ ರೆಡಿ ಮಾಡಿ ಹೋಗಿ. ಶುಭ ಮುಂಜಾಗ ನಮಸ್ಕಾರ. ಬಂದಿರುವ ದಿಬ್ಬಣ್ಣ ಮುಖ್ಯಸ್ಥರು ದ್ವಾರದ ದಾರಾಮೂರ್ತಕ್ಕೆ ಬಣ್ಣ
ಅಕ್ಕ ಎಳತ್ತಾಗಿತಾನೆ ಅದು ಬೆಳೆಯುದು. ನೋ ಕಾಮೆಂಟ್ಸ್. ಅಕ್ಕ ಎಳತ್ತಾಗಿತಾನೆ ಅದು ಬೆಳೆಯುದು. ನಾವಷ್ಟೇ ನೀವಷ್ಟೇ, ಪ್ರಪಂಚ ಎಲ್ಲ ನಿಸರ್ಗ ಪ್ರಕೃತಿ ಎಲ್ಲ ಒಂದೇ. ಈಗ ಎಷ್ಟು ಸಂಪೂರ್ಣ ಮಾಡಿ ಗೊತ್ತಾ? ಯಾಕಂದ್ರೆ ಕುಟುಂಬ ಆದ್ರೆ ದೇವ ಸಮಸ್ತ ರಸಗಳ ಲತೆ ಸಿಂಹದ ಕಡೆಯಿಂದ ಸಿಕ್ಕಿ ಬಂದ ತಸಿತ ಎಂಬ ಓದಿನ ಕಡೆಗೆ ಬಣ್ಣ ಬಂಗಾರ ಕಂಪಿ ಎತ್ತಿ ನೋಡುವಂತವೇ. ಹೆಂಗೆ ನಾವು ಹೆಂಗೆ ನಾವು ಹೆಂಗೆ ನಾವು ಹೆಂಗೆ ನಾವು ಹೆಂಗೆ ನಾವು ಹೆಂಗೆ ನಾವು ಬೇರೆ ಎಲ್ಲ ಶಾಸ್ತ್ರಗಳು ಮುಗಿದ್ಮೇಲೆ ಆ ನಂತರ ಹುಡುಗಿಗೆ ಸ್ಯಾರಿ ಮತ್ತೆ ಗೋಲ್ಡ್ ಎಲ್ಲ ಹುಡುಗನ ಕಡೆಯಿಂದ ತಗೊಂಡು ಹೋಗಿರ್ತಾರಲ್ಲ ಅದನ್ನೆಲ್ಲ ಕೊಟ್ಟು ಆ ನಂತರ ಹುಡುಗಿ ಎಲ್ಲಿದ್ದಾಳೆ ಅಂತ ಹೇಳ್ಬಿಟ್ಟು ನಾವು ಹುಡುಕ್ಬೇಕು. ಹುಡುಗನ ಕಡೆಯವರು ಹುಡುಕಿದಾದ್ಮೇಲೆ ತಗೊಂಡು ಹೋಗಿರೋ ಅಂತದ್ನೆಲ್ಲ ಹುಡುಗಿಗೆ ಹಾಕಿ ಮದುಮಗಳನ್ನ ದಾರೆಗೆ ರೆಡಿ ಮಾಡ್ಬೇಕು. ಈ ಟೈಮಲ್ಲಿ ತುಂಬಾ ಟೈಮ್ ಇರುತ್ತೆ. ಅವಾಗ ನಮ್ಮಂತವ್ರು ಇರ್ತೀವಲ್ಲ, ನಾವೇನ್ ಮಾಡ್ತೀವಿ ಅಂತಂದ್ರೆ ಅಕ್ಕಪಕ್ಕದಲ್ಲಿರೋ ಸೀರೆಗಳಿಗೆಲ್ಲ ಗಂಟ್ ಹಾಕೋದೆಲ್ಲ ಮಾಡ್ಬೇಕು. ನಮ್ಗೆ ಅಷ್ಟೆಲ್ಲ ಆಗ್ಲಿಲ್ಲ. ಅವರು ತುಂಬಾ ಎಚ್ಚರಿಕೆಯಿಂದ ಇರ್ತಾರೆ. ಆದ್ರಿಂದ ಮೊದಲೇ ಸೇಫ್ಟಿ ಪಿನ್ ತಗೊಂಡೋಗಿದ್ವಿ. ಸಾರಿ ಕಟ್ಟಿದ್ರೆ ಗೊತ್ತಾಗತ್ತಲ್ಲ, ಇದರಲ್ಲಿ ಪಿನ್ನಲ್ಲೆಲ್ಲ ಚುಚ್ಚಿದ್ರೆ ಅಷ್ಟು ಬೇಗ ಕಂಡು ಹಿಡಿಯಲ್ಲ ಅಂತ ಹೇಳಿ ಪಿನ್ಗೆ ಚಾಕ್ಲೇಟ್ ರ್ಯಾಪರ್ ಎಲ್ಲ ಸುತ್ತಬಿಟ್ಟು ಚುಚ್ಚಿ ಇಟ್ಟಿದ್ವಿ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಬರೀ ಇಂಥದೆಯ. ನೀವು ನೆನೆಯುವಂಥ ದೇವರನ್ನ 10 ಸೆಕೆಂಡ್ ಇಬ್ಬರು ಯೋಚನೆ ಮಾಡಿ. ಯಾಕೆಂದರೆ ನಿಮ್ಮ 100 ಕಾಲ ಬಾಳುವುದು, ನಿಮ್ಮ ಬದುಕು ಭಾಳ ಹಾಲ್ದಿಯನ್ನಂತ ನಮಗೆ ಅವಕಾಶ ಕೊಟ್ಟರು. ಇಲ್ಲಿ ದೇವರನ್ನ ಯೋಚನೆ ಮಾಡಿ ನೋಡಿದ್ರೆ ಇಬ್ಬರು ಯೋಚನೆ ಮಾಡಿ ಅವು ಅಪ್ಪಾತ ನೋಡಿ. ಎಲ್ಲೋ ದಾರೆಗಾತು ಒಂದು ಸರಣ ತಗೊಳ್ಳಿ. ಸ್ವಲ್ಪ ನೋಡಕ್ಕೂ ನಿಮ್ಮಂತ ಭಾವನ ಕಣ್ತುಂಬ ನೋಡಿರೆ
ನೋಡಿದರೆ ಸಾಲದು ನೋಡಿದರೆ ಸಾಲದು ಎಲ್ಲೆಲ್ಲಿ ಹುಡುಗಿ ಹುಡುಗಿ ಸಿಗಲಿಲ್ಲ ನಮ್ಮ ಎದ್ಬಿಟ್ಟಿನ ಬಿಟ್ಟರೆ ಗತಿ ಇಲ್ಲ ಅಲ್ಲಲ್ಲಿ ಹುಡುಗಿ ಕೊಡಲಿಲ್ಲ ಅಲ್ಲಲ್ಲಿ ಹುಡುಗಿ ಕೊಡಲಿಲ್ಲವೆಂದು ಅತ್ತಮ್ಮನ ಕಾಲಿಗೆ ಬಿದ್ದರಲ್ಲ ಅತ್ತಮ್ಮನ ಮನಸ್ಸಿಗೆ ಎಲ್ಲೆಲ್ಲಿ ಹುಡುಗಿ ಸಿಗಲಿಲ್ಲ ನಮ್ಮ ಎದುರಿಗೆ ಬಿಟ್ಟರೆ ಗತಿ ಇಲ್ಲ ಹುಡುಗಿ ಸಿಗಲಿಲ್ಲ ಅಲ್ಲೆಲ್ಲ ಹುಡುಗಿ ಕಾಲಿಗೆ ಬಿದ್ದರಲ್ಲ ಅಲ್ಲೊಂದು ಹುಡುಗಿ ಸಿಕ್ಕಲಿಲ್ಲ ಅಲ್ಲೆಲ್ಲ ಹುಡುಗಿ ಸಿಕ್ಕಲಿಲ್ಲವೆಂದು ಅತ್ತೆಮ್ಮನ ಕಾಲಿಗೆ ಬಿದ್ದರಲ್ಲ ಕೇಳಲಿಲ್ಲ ಹುಡುಗಿ ಸಿಗಲಿಲ್ಲ ಅಲ್ಲೆಲ್ಲ ಹುಡುಗಿ ಸಿಗಲಿಲ್ಲವೆಂದು ಅತ್ತಮ್ಮನ ಕಾಲಿಗೆ ಬೀಳಲಿಲ್ಲ ಅಪ್ರಮಾಣ ಲಿಪಿಯೂ ಕಪ್ಪಲಿಲ್ಲ ಇದಂತೂ ಬರೀ ಸುಳ್ಳು. ಈ ಮನೆ ಕುಶಲರಿಗೆ ಶೋಭನವೇ. ಎಷ್ಟು ಸಿಕ್ತವ ರುಪೀಸ್ ಬಿತ್ತವ ಮೇಲೆ ಬಟ ವಯರ್ ತೆಗಿದ. ಬೆಳಗಿನ ದಾರ ಮುಹೂರ್ತ ಮುಗೀತು. ಇವಾಗ ಮಧ್ಯಾಹ್ನದ ಬಾಡೂಟಕ್ಕೆ ಮಾಂಸ ತಂದು ಇಳಿಸ್ತಾ ಇದ್ದಾರೆ. ನಾವೆಲ್ಲ ಬೆಳಗ್ಗೆ ಬೇಗ ಎದ್ದು ಬಂದಿದ್ವಿ. ಬೆಳಗಿನ ತಿಂಡಿ ಕೂಡ ಆಗ್ಬೇಕು. ಹಾಗೇನೆ ಮದ್ವೆ ಅಂತಂದ್ರೆ ಬರೀ ಎಂಜಾಯ್ ಮಾಡೋದು ಅಷ್ಟೇ ಅಲ್ಲ, ಅದ್ರ ಹಿಂದಿನ ಪರಿಶ್ರಮ ತುಂಬಾ ಇರುತ್ತೆ ನೋಡಿ. ಈ ರೀತಿ ಎಲ್ಲ ಊಟಕ್ಕೆಲ್ಲ ರೆಡಿ ಮಾಡ್ಬೇಕು, ತುಂಬಾ ಕೆಲ್ಸಗಳು ಇರುತ್ತೆ. ಕೊಡಗಿನ ಕಡೆ ಮದ್ವೆಲಿ ವೆಜ್ ಮತ್ತೆ ನಾನ್ ವೆಜ್ ಎರಡೂನು ಇರುತ್ತೆ. ಆದ್ರಿಂದ ನಾನ್ ವೆಜ್ ಅಂದ್ರೆ ಮಾಂಸಗಳನ್ನ ಬೆಳಗ್ಗೆನೆ ತಂದು ಇಳಿಸ್ತಿದ್ರು. ಅದನ್ನ ಸ್ವಲ್ಪ ಕ್ಲಿಪ್ಪಿಂಗ್ಸ್ ನ ತಗೊಂಡೆ. ಮತ್ತೆ ಇವಾಗ ಬೆಳಗಿನ ತಿಂಡಿಗೆ ಇಡ್ಲಿ ಮತ್ತೆ ವಡೆ ಸಾಂಬಾರು ಎಲ್ಲದೂ ಇತ್ತು. ಅದನ್ನ ಭರ್ಜರಿಯಾಗಿ ಬ್ಯಾಟಿಂಗ್ ಅಂತೂ ಮಾಡ್ತಾ ಇದ್ದೀವಿ ಇವಾಗ. ವಿಡಿಯೋ ರೆಡಿಯಾಗಿದ್ದೀವಿ ಈಗ 3 ಜನ ಮಕ್ಕಳಿಗೆ. ಬೇಡ ಈ ಕಡೆ ರೂಮಲ್ಲಿ ಈ ಕಡೆ ರೂಮ್ ಓಪನ್ ಉಂಟಲ್ಲ ಈ ರೂಮ್ ಏನು ಅರ್ಥ ಆಗಿಲ್ಲ. ಇಲ್ಲಿ ಬನ್ನಿಲಿ ನೀವು ಆಟಾಡಿದ್ದು ಅಂತ ಹೇಳಿದ್ದವರು. ವಿಡಿಯೋ ಆಗ್ತಾ ಉಂಟಾತಾ? ಆಯ್ತು. ಆಮೇಲೆ ರೆಡಿಯಾಗಿದ್ದೀವಿ ಇವಾಗ. ಇವತ್ತು ಮದುವೆ ರೆಡಿಯಾಗಿದ್ದೀವಿ ಇವಾಗ. ಇವತ್ತು ಮದುವೆ. ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಬೆಳಗ್ಗೆ ನಾವು ಅತ್ತಿಗೆ ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು. ದಾರ ಮುಹೂರ್ತ ಮುಗಿದ್ಮೇಲೆ ಮತ್ತೆ ನಾವು ರಿಸೆಪ್ಷನ್ಗೆ ರೆಡಿ ಆದ್ವಿ. ರಿಸೆಪ್ಷನ್ಗೆ ರೆಡಿ ಆದ್ಮೇಲೆ ಮತ್ತೆ ನಮ್ಮ ಫೋಟೋಸ್ ಇಲ್ಲ ಅಂದ್ರೆ ಬೇಜಾರಾಗ್ಬಿಡುತ್ತೆ. ಯಾಕಂತಂದ್ರೆ ಚೆನ್ನಾಗಿ ರೆಡಿ ಆಗಿರ್ತೀವಲ್ಲ, ಹಾಗಾಗಿ ಫೋಟೋಸ್ ಅಂತೂ ಕಂಪಲ್ಸರಿ. ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ಅಷ್ಟರಲ್ಲಿ ಹುಡುಗಿ ಕಡೆಯವ್ರದ್ದು ಸೋದರ ಕರ್ಸೋ ಶಾಸ್ತ್ರ ಅಂತ ಮಾಡ್ತಾರೆ. ಆ ಶಾಸ್ತ್ರನ ಮಾಡ್ತಾ ಇದ್ರು. ಹಾಗೆ ಅವರ ಸೋದರದವರೆಲ್ಲ ಫುಲ್ ಡಾನ್ಸ್ ಮಾಡ್ಕೊಂಡ್ ಬರ್ತಾ ಇದ್ರು. ಹಾಗೆ ಒಂದ್ ಸ್ವಲ್ಪ ಕ್ಲಿಪ್ಪಿಂಗ್ಸ್ ನ ತಗೊಂಡೆ. ಎಷ್ಟು ಜೋಶಲ್ಲಿ ಇದಾರೆ ನೋಡಿ ಅವರು. ಈಗ ಹುಡುಗನ ಕಡೆಯವರ ಸೋದರ ಕರ್ಸೋ ಅಂತ ಶಾಸ್ತ್ರ. ಇಲ್ಲಿ ಸೋದರದವರು ಅಂದ್ರೆ ನಾವು ನಮ್ಮ ಅತ್ತೆ ಮಗನ ಮದ್ವೆ ಅಲ್ವಾ, ನಮ್ಮ ಮನೆತನ ಅಂದ್ರೆ ನಮ್ಮ ಪಪ್ಪನ ತಂಗಿ ಆಗಿರೋದ್ರಿಂದ ನಮ್ಮ ಮನೆತನದವರು ಅವರಿಗೆ ಸೋದರದವ್ರು ಆಗ್ತೀವಿ. ಈ ಕಡೆ ನಮ್ಮ ಕಡೆ ಮದ್ವೆಗಳಲ್ಲಿ ಹೇಗೆ ಅಂದ್ರೆ ಸೋದರದವರಿಗೆ ಒಂದು ತುಂಬಾ ಮರ್ಯಾದೆ ಕೊಟ್ಟು ಮದ್ವೆಗಳಲ್ಲಿ ಕರೆಯುವಂಥದ್ದಿದೆ. ಮದ್ವೆ ಸ್ಟಾರ್ಟ್ ಆದಾಗಿಂದನೂ ಮೊದಲನೇದು ಕಾರ್ಡ್ ಏನ್ ಕೊಡ್ತಾರೆ ಮದ್ವೆಗೆ, ಅದನ್ನು ಕೂಡ ಸೋದರದವರಿಗೆ ಫಸ್ಟ್ ಕೊಟ್ಬಿಟ್ಟೆ ಉಳಿದವ್ರಿಗೆಲ್ಲರಿಗೂ ಕೂಡ ಹಂಚೋದು. ಹಾಗಾಗಿ ಸೋದರದವ್ರ ಕರ್ಸೋದು ಅಂತ ಮದ್ವೆಲಿ ಇದ್ದೇ ಇರುತ್ತೆ. ಅದ್ರಲ್ಲಿ ನನಗೆ ಫಸ್ಟ್ ಟೈಮ್ ಈ ತರ ಒಂದು ಎಕ್ಸ್ಪೀರಿಯನ್ಸ್ ಆಗ್ತಿರೋದು. ಬೇರೆ ಅತ್ತೆ ಮಕ್ಕಳ ಮದ್ವೆ ಎಲ್ಲ ಬೇಗ ಆಗೋಯ್ತು. ನಾವೆಲ್ಲ ಸಣ್ಣವರಿದ್ದಾಗ್ಲೇ ಅವ್ರದೆಲ್ಲ ಮದ್ವೆ ಆಗೋಯ್ತು. ನಮ್ಮ ಪಪ್ಪನ ಲಾಸ್ಟ್ ತಂಗಿ ಆಗಿರೋದ್ರಿಂದ ಇದೊಂದು ಮದ್ವೆಲಿ ನಮ್ಗೆ ನೆನ್ಪಿಟ್ಕೊಳ್ಳೋ ಹಾಗೆ ಸೋದರ ಕರ್ಸೋ ಒಂದು ಶಾಸ್ತ್ರ ಸಿಕ್ಕಿದೆ. ಪ್ರತಿ
ಅಲ್ಲಿಂದ ಅಲ್ಲಿಗೆ ಒಂದು ರೌಂಡ್ ಎಲ್ಲರಿಗೂ ನಾಯಕ ಸೋಮವಾರ ಹೇಳಿದ್ರಿ ಎಲ್ಲ ಫಲಾರ ಮಾಡಿ ಎಲ್ಲರೂ ಫಲಾರ ಮಾಡಿ ಅದೇ ರೀ ಸೋದರ ಕರೆಸಿದ್ದೆಲ್ಲ ಆದ್ಮೇಲೆ ಇವಾಗ ಕಾಫಿ ಟೈಮು. ಹೊರಗಡೆ ತುಂಬಾ ಮಳೆ ಬರ್ತಾ ಇತ್ತು. ನಾವು ಒಳಗಡೆ ಇದ್ದಿದ್ದಕ್ಕೆ ನಮ್ಗೆ ಏನು ಗೊತ್ತಾಗ್ತಿರ್ಲಿಲ್ಲ. ಹಾಗೆ ಚಳಿ ಕೂಡ ಇತ್ತು. ಚೆನ್ನಾಗಿ ಒಂದು ಬಿಸಿ ಬಿಸಿಯಾದ ಕಾಫಿ ಕುಡಿದ್ವಿ. ಆ ನಂತರ ಇವಾಗ ರಿಸೆಪ್ಷನ್ ಟೈಮು. ರಿಸೆಪ್ಷನ್ ಅಲ್ಲಿ ಫಸ್ಟು ಅವ್ರದ್ದು ಅಂದ್ರೆ ಹುಡುಗನ ಕಡೆ ಫ್ಯಾಮಿಲಿ, ಹುಡುಗಿ ಕಡೆ ಫ್ಯಾಮಿಲಿ ಎಲ್ಲ ಫೋಟೋಸ್ ಎಲ್ಲ ತೆಗೆಸ್ಕೊಳ್ತಿದ್ರು. ಹಾಗೆ ಜನ ಕೂಡ ಜಾಸ್ತಿ ಇದ್ರು. ಮತ್ತೆ ನಾವು ಹೋಗಿ ವಿಶ್ ಮಾಡ್ಬೇಕಲ್ಲ ಅಂತ ನೋಡ್ತಾ ಇದ್ವಿ. ನಮ್ಮ ಅಣ್ಣ ಎಲ್ಲ ತುಂಬಾ ಬಿಸಿ ಇದ್ರು, ಅವ್ರನ್ನೆಲ್ಲ ಸಿಕ್ತಿರ್ಲಿಲ್ಲ. ಹಾಗಾಗಿ ಲೇಟ್ ಆಗಿ ಹೋಗುವ ಅಂತ ಹೇಳಿ ಹಾಗೆ ನಿಂತಿದ್ವಿ. ನೋಡಿ ನಮ್ಮ ಮನೆಯವರು ಫೋಟೋಸ್ಗೆ ಫೋಸೇ ಕೊಡಲ್ಲ. ನಾವು ಫೋಟೋ ಅಂತ ಕ್ಯಾಮ್ರಾ ತೆಗೆದ ತಕ್ಷಣ ಮುಖ ಎಲ್ಲೋ ನೋಡ್ತಿರ್ತಾರೆ. ಯಾವಾಗ್ಲೂ ಒಂದು ಫೋಟೋಕ್ಕೂ ಬರಲ್ಲ. ಅವರು ಕರ್ದು ನಿಲ್ಸ್ಕೊಳ್ಳೋದು. ಹಾಗೇನೆ ಮದ್ವೆ ಹುಡುಗನ ತಮ್ಮನ ಫೋಟೋ ಶೂಟ್ ಕೂಡ ನಡೀತಾ ಇತ್ತು. ಮತ್ತೆ ಅಲ್ಲಿ ಫೋಟೋಗ್ರಾಫರ್ ಇದ್ರಲ್ಲ, ಅವರು ನಮ್ಮನ್ನು ಕೂಡ ಕರೆದ್ರು. ಹಾಗೆ ಮತ್ತೆ ಅಣ್ಣ ಅತ್ತಿಗೆದೆಲ್ಲ ಫೋಟೋಸ್ನ ಫಸ್ಟು ತೆಗೆದ್ರು. ನಮ್ಮ ಅತ್ತಿಗೆಗೆ ಫುಲ್ ನಾಚಿಕೆ. ಅವರು ಹೀಗೆ ನಿಂತ್ಕೊಳ್ಳಿ ಅಂತೆಲ್ಲ ಹೇಳುವಾಗ ಫುಲ್ ನಾಚಿಕೆಲಿ ಫೋಟೋಸ್ ಅಂತೂ ತೆಗೆಸ್ಕೊಂಡ್ರು. ಹಾಗೆ ನಾವು ಕೂಡ ತೆಗೆಸ್ಕೊಂಡ್ವಿ. ಮತ್ತೆ ಬೇರೆಯವ್ರದೆಲ್ಲ ಗ್ರೂಪ್ ಫೋಟೋಗಳು, ನಮ್ದು ಫ್ಯಾಮಿಲಿ ಫೋಟೋಸ್ ಎಲ್ಲದೂ ತೆಗೆದ್ರು. ಇದೇ ಒಂದು ಮದ್ವೆಯಲ್ಲಿ ಚಾನ್ಸು, ಈ ತರ ಎಲ್ಲ ಫೋಟೋಸ್ಗಳು ಫ್ಯಾಮಿಲಿ ಎಲ್ಲ ಜೊತೆಲಿ ಸಿಗೋದು. ಹಾಗಾಗಿ ಒಂದು ಫೋಟೋ ಶೂಟ್ ಕೂಡ ಆಯ್ತು ನಮ್ದು. ಮತ್ತೆ ಇನ್ನು ರಿಸೆಪ್ಷನ್ಗೆ ಹೋಗಿ ವಿಶ್ ಮಾಡೋಣ ಅಂತ ಹಾಗೆ ಕೂತಿದ್ವಿ. ಕಾದು ನಮ್ಮ ಅಣ್ಣನವ್ರಂತೂ ಕೊನೆಗೂ ಬರ್ಲೇ ಇಲ್ಲ. ಎಲ್ಲ ಮುಗಿದ್ಮೇಲೆ ಮಧ್ಯಾಹ್ನದ ಊಟ ಕೂಡ ಮುಗಿದ್ಮೇಲೆ ಆಮೇಲೆ ನಾವು ಹೋಗಿ ವಿಶ್ ಮಾಡಿದ್ದು. ಇವಾಗ ಊಟ ಎಲ್ಲ ಮುಗಿದು ಲಾಸ್ಟ್ ಇದು ಶಾಸ್ತ್ರ, ಅಂದ್ರೆ ಗೊಬ್ಬರ ಹೊರಸೋ ಶಾಸ್ತ್ರ ಅಂತ ಮಾಡ್ತಾರೆ. ಮತ್ತೆ ನೀರ್ ತರ್ಸೋದು. ಆದ್ರೆ ಗೊಬ್ಬರ ಹೊರೋ ಶಾಸ್ತ್ರ ಇದೆಯಲ್ಲ, ಅದು ತುಂಬಾನೇ ಈಸಿ. ಎಷ್ಟು ಗೊಬ್ಬರ ಹಾಕಿರ್ತಾರೆ ಅದನ್ನ ಸ್ವಲ್ಪ ದೂರ ತಗೊಂಡು ಹೋಗ್ಬಿಟ್ಟು ಗಿಡದ ಬುಡಕ್ಕೆ ಹಾಕೋದು, ಅಲ್ಲಿಗೆ ಆ ಶಾಸ್ತ್ರ ಮುಗೀತು. ಆದ್ರೆ ಇನ್ನೊಂದು ಶಾಸ್ತ್ರ ಇದೆಯಲ್ಲ, ಅದು ಮದ್ವೆ ಆಗೋ ಪ್ರತಿಯೊಬ್ಬ ಹುಡುಗಿಗೆ ಅಷ್ಟು ಸುಲಭ ಅಲ್ವೇ ಅಲ್ಲ. ಮದ್ವೆ ಆಗುವಾಗ್ಲೇ ಯೋಚನೆ ಮಾಡಿರ್ತಾರೆ ಹುಡುಗನ ಕಡೆಯವರು ಯಾವ ರೀತಿ ಆಡಿಸ್ತಾರೋ, ಯಾವ ರೀತಿ ನಮ್ಮನ್ನು ಕುಣಿಸಿ ಎಷ್ಟು ಹೊತ್ತು ಟೈಮ್ ತಗೊಂತಾರೋ ಏನೋ ಅಂತ ಅನ್ಸತ್ತೆ. ಮದ್ವೆ ಆಗೋ ಹುಡುಗಿ ಮೊದ್ಲೇ ಮೆಂಟಲಿ ಪ್ರಿಪೇರ್ ಆಗಿರ್ಬೇಕು. ಮದ್ವೆ ಮುಗಿದು ಲಾಸ್ಟ್ ಅಲ್ಲಿ ನೀರ್ ತರ್ಸೋ ಶಾಸ್ತ್ರ ಇರುತ್ತೆ. ಅದಕ್ಕೆ ನಾನು ತುಂಬಾ ಪೇಶನ್ಸ್ ಇಂದ ಸುಮ್ನೆ ಇರ್ಬೇಕು ಅಂತ ಹೇಳಿ, ಅಂದ್ರೆ ಅಷ್ಟು ಹೊತ್ತು ಕುಣಿತಾರೆ. ಅದ್ರಲ್ಲೂ ನಾನ್ ನೋಡ್ದಾಗೆ, ನಾನ್ ಹೋಗಿರೋ ಮದ್ವೆಗಳಲ್ಲಿ, ಸ್ಪೆಷಲಿ ನಮ್ಮ ಫ್ಯಾಮಿಲಿ ಮದ್ವೆಗಳಲ್ಲಿ ಯಾರನ್ನು ಕೂಡ ಅಷ್ಟು ಸುಲಭವಾಗಿ ನೀರ್ ಹೊತ್ಕೊಂಡು ಹೋಗೋದಕ್ಕೆ ಬಿಡೋದಿಲ್ಲ. ಅದ್ರಲ್ಲೂ 1 ರಿಂದ 2 ಗಂಟೆ ಕುಣಿಸ್ತಾರೆ. ಈ ಮದ್ವೆಲಿ ಹೇಗೆ ಅಂತಂದ್ರೆ, ಮನೆಗೆ ಮದುಮಕ್ಳು ಹೋಗಿ ಹತ್ತೋದಕ್ಕೆ ಟೈಮ್ ಸ್ವಲ್ಪ ಜಾಸ್ತಿ ಇತ್ತು, ತುಂಬಾನೇ ಲೇಟ್ ಇತ್ತು. ಆದ್ರಿಂದ ಎಲ್ಲರೂ ಸೇರಿ ಕುಣಿದಿದ್ದು. ಕೊನೆಗೆ ದೊಡ್ಡವರೆಲ್ಲ ಬಂದು ಸಾಕು ಅಂತಂದ್ರೂ ಬಿಟ್ಟಿಲ್ಲ, ಅಷ್ಟು ಕುಣಿದಿದ್ದಾರೆ. ಪಾಪ ಮದ್ವೆ ಹುಡುಗಿಗೆ ಏನ್ ಅನ್ನಿಸ್ತೋ ಗೊತ್ತಿಲ್ಲ. ಆದ್ರೆ ಇದು ಕೊಡಗಿನ ಕಡೆ ಮದ್ವೆ ಆಗೋ ಹುಡುಗಿರಿಗೆ ಕಾಮನ್. ಎಲ್ಲರ ಮದ್ವೆಲಿ ಈ ರೀತಿ ಕುಣಿತಾರೆ. ಅಂದ್ರೆ ಜೀವನದಲ್ಲಿ ಒಂದೇ ಸಲ ಅಲ್ವಾ ಮದ್ವೆ ಅಂತ ಮಾಡ್ಕೊಳ್ಳೋದು, ಅವಾಗ ಈ ತರ ಎಲ್ಲ ಮಾಡಿದ್ರು ಏನು ಬೇಜಾರಂತ ಅನ್ಸಲ್ಲ.
ಸುಮ್ಮನೆ ಹೇಳು. ಯಾರೇ ಅದು? ಹೇ ಸೈಲೆನ್ಸ್ ಸೈಲೆನ್ಸ್. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ. ಫೈನಲಿ ಹುಡುಗಿನ ಹೊಸಲು ದಾಟಕ್ಕೆ ಬಿಟ್ರು, ನೀರ್ ತರಿಸಿ ಎಲ್ಲ ಮುಗೀತು. ಪಾಪ ತುಂಬಾ ಸುಸ್ತಾಗಿರುತ್ತೆ, ಗೊತ್ತಿರದೆ ಅದು. ಎಲ್ಲ ಹುಡುಗಿರಿಗೂ ಹೇಳಿದ್ನಲ್ಲ, ಈ ತರ ಮಾಡಿಸ್ತಾರೆ. ಕೆಲವೊಂದು ಮದ್ವೆಗಳಲ್ಲಿ ಜಾಸ್ತಿ ಕುಣಿತಾರೆ, ಕೆಲವೊಂದು ಮದ್ವೆಗಳಲ್ಲಿ ಕಡಿಮೆ ಅಷ್ಟೇನೆ. ಆಮೇಲೆ ನೀರ್ ತಂದಿರ್ತಾರಲ್ಲ, ಅದನ್ನ ತಗೊಂಡೋಗಿ ಮನೆಯಲ್ಲಿ ಪಾಯಸ ಮಾಡ್ಬೇಕು. ಹಾಗಾಗಿ ಒಂದು ಬಾಟ್ಲಿಗೆ ತುಂಬಿಬಿಟ್ಟು ಮತ್ತೆ ಮನೆಗೆ ತಗೊಂಡು ಹೋಗೋದು. ಇವೆಲ್ಲ ಮುಗಿಯೋಷ್ಟರಲ್ಲಿ ಚೌಟ್ರಿಲಿ ಜನ ಕೂಡ ಖಾಲಿ ಆದ್ರು. ನಾವು ಕೂಡ ಅಲ್ಲಿಂದ ಹೊರಟ್ವಿ. ಒಳಗಡೆ ಇದ್ದಾಗ ಏನು ಗೊತ್ತಾಗ್ಲಿಲ್ಲ, ಹೊರಗಡೆ ಬಂದ್ಮೇಲೆ ಮಳೆ ಅಂದ್ರೆ ಮಳೆ. ಆ ಮಳೆಯಲ್ಲಿ ಮತ್ತೆ ಊರ್ ಕಡೆಗೆ ಹೋಗ್ಬೇಕಿತ್ತು, ಬೇಗನೆ ಹೊರಟ್ವಿ. ನಾವು ಮನೆಯಲ್ಲಿ ಫಸ್ಟ್ ಇರೋ ಕೂತೇಳಿ ಈಗ ಹೊರಟೋಳು ನಾವು. ಅಷ್ಟು ಮಳೆ, ಅಕ್ಕಿ ಆರತಿ ಎಲ್ಲ ಮಾಡಿ ಹೇಳಿ ಆಯ್ತು. ಆಮೇಲೆ ಇತ್ತು, ಅದಕ್ಕೆಲ್ಲ ರೆಡಿ ಮಾಡಿ ಎಲ್ಲ ರೆಡಿ ಮಾಡೋಣ ಅಂತ ಹೇಳಿ ಈಗ ಹೊರಟಿದ್ದು ನಾವು. ಆಯ್ತಾ, ಅಲ್ಲಿ ಹೋಗಕ್ಕನ ಬೇರೆ ಯಾರು ಮಾಡಿ ಬಿಡೋಕು ಹೇಳ್ದಲ್ಲ ವ್ಯರ್ಥ. ಸ್ಟಾಪ್ ಯು, ನಿಮ್ಮನ್ನ ತಡೆದಿರುವವರು ಯಾರು? ಅಲ್ಲಿ ಇಲ್ಲಿ ನೋಡ್ರೆ ಮಳೆ ಮಳೆ 2 ದಿನ ಅಂದ್ರೆ ನಮಗೆ ಮಳೆ ಗೊತ್ತಾಗ್ಲಿ ಅದ್ರೊಳಗೆ. ಈಗ ನೋಡ್ರೆ ಮಳೆ, ನಿದ್ದೆ ನೋಡಿ, ಮುಸುಡಿ ಎಲ್ಲ ಹಿಂಗೆ ಆಗುಂಟು. ಮದ್ವೆ ಮನೆ ಮುಕ್ತು, ಮದ್ವೆ ಮುಕ್ತು. ಈಗ ಮನೇಲಿ ನೆಕ್ಸ್ಟ್ ಮನೇಲಿ ಎಂತೆಲ್ಲ ಫಂಕ್ಷನ್ ಅಲ್ಲ, ಶಾಸ್ತ್ರಗ ಉಂಟು, ಅದ್ರೆಲ್ಲ ಮುಗ್ಸೋಣ ಅಂತ ಮನೆಗೆ ಹೊರಟಿದೀವಿ. ಇಷ್ಟೇ ಆಗ್ತಿರೋದು ಮಾತಾಡಕ್ಕೆ. ಹೊರಗೆ ಮಳೆ, ಗಂಟ್ಲಿಗೊಂದು ಬಿಸಿ. ನಾವ್ ಅಲ್ಲಿಂದ ಬರೋವಾಗ ದೊಡ್ಡದಾಗಿ ಹೇಳ್ಕೊ ಬಂದ್ಬಿಟ್ವಿ, ನವಜೋಡಿಗಳು ಬರೋದಕ್ಕಿಂತ ಮುಂಚೆ ಹೋಗಿ ಮನೇಲಿ ಇರ್ಬೇಕು ಅಂತ. ಆದ್ರೆ ಅದು ಆಗ್ಲೇ ಇಲ್ಲ. ಮಡಿಕೇರಿಯಲ್ಲಿ ಸ್ವಲ್ಪ ನಿಲ್ಸಿ ಕಾಫಿ ಕುಡ್ದು, ಜೋರ್ ಮಳೆ ಬೇರೆ. ಹಾಗೆ ಬರೋವಾಗ ಅವ್ರ ಹಿಂದೆನೆ ಬಂದು ಇವಾಗ ನೋಡಿ ನವಜೋಡಿಗಳಿಗೆ ಮನೆಯಲ್ಲಿ ಸ್ವಾಗತ ಆಗ್ತಾ ಇದೆ. ಹೊಸದಾಗಿ ನಾನು ನಾಮಕರಣ ಮಾಡಿ ಜನನಿ ಜನನಿ ಸೋದರ ಕೊಟ್ಟ ಮದುವೆ ಮಂಡೆ, ಅಲ್ಲೊಂದು ಬೆಳೆಸಲ್ಲ, ಇನ್ನೊಂದ್ಸಲ ಹೆಣ್ಣುಟ್ರ ಸೋದರ ಕೊಟ್ಟ ಮದುವೆ ಮಂಡೆ, ಗಂಡುಟ್ರ ಮಂಡಲ ಅಲ್ಲಿ ಅದರಿಂದ ಬಲಗಾಲಿಟ್ಟು ಬಾರಮ್ಮ, ನೀ ಬಲಗಾಲಿಟ್ಟು ಬಾರಮ್ಮ, ಚೂರು ಪ್ರೀತಿಯಾದ ನೀಡು ಚೂರೇ. ಜೋರೇಳಿ ಹಾಡು. ಮಾದೇವಂಗಲ್ ಪಾರ್ವತಿಗೂ ಚೆಲ್ಲಿ. ಮೆರವಣಿಗೆ ನೆಂಟಿಗೆ ಎಲ್ಲಕ್ಕೆ ಊರು ಮರ್ಯಾದೆ ಕೊಡುವಂತ ಪದ್ಧತಿ ನಮ್ಮಲ್ಲಿ. ಮನೆ ಕೊಟ್ಟಳು, ಮನೆ ಕೊಟ್ಟ ಪ್ರಕಾರ ಇಂದು ಮನೆಗೆಲ್ಲ ಬಂದು ಚೆನ್ನಾಗಿ ಮನೆಗೆ ಹರಿಸಿ ಸೈಲೆನ್ಸ್.
ಪ್ಲೀಸ್. 2025ನೇ ಇಸವಿ ಜೂನ್ ತಾರೀಕು 12ರ ಲಿಂಗಾಪುರ ಗ್ರಾಮದ ದಿವಂಗತ ತಪಸ್ವಿಲ ಅಣ್ಣುಗೌಡರ ಪುತ್ರ ಲತೀಶ್ ಅವರಿಗೆ ಪ್ರಾಣಿ ಗ್ರಹಣ ಮಾಡಿಕೊಡುವಾಗ ಬಳುವಳಿಯಾಗಿ ಕೊಟ್ಟ ಬಳುವಳಿಯಾಗಿ ಕೊಟ್ಟ ಸಾಮಾನುಗಳ ವಿವರ. ಏನೋ ಕಂದಲೆ, ಏನೋ ಏನೋ ಏನೋ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕೊಳ್ಳೋದು ನೋಡಿ. ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಆದ್ಮೇಲೆ ಹುಡುಗಿಗೆ ತವ್ರ ಮನೆಯಿಂದ ಬಳುವಳಿಯಾಗಿ ಕೊಟ್ಟಿರ್ತಾರಲ್ಲ ಥಿಂಗ್ಸ್, ಅದನ್ನ ನೋಡುವಂತ ಶಾಸ್ತ್ರ. ಇದು ಪೆಟ್ಟಿಗೆ ನೋಡುವಂತ ಶಾಸ್ತ್ರ. ಅದನ್ನ ಮಾಡ್ತಾ ಇದ್ದಾರೆ. ಹಾಗೇನೆ ಸ್ವಲ್ಪ ಜೋಕ್ಸ್ ಕೂಡ ಇರುತ್ತೆ. ಇಲ್ಲಿಂದ ನೆಕ್ಸ್ಟ್ ಇವಾಗ ನೋಡಿ, ನಮ್ಮ ಅತ್ತಿಗೆದಿರು ಇಬ್ರು, ನಮ್ಮ ಬಬಿತಾ ಅತ್ತಿಗೆ ಮತ್ತೆ ತನು ಅತ್ತಿಗೆ ಇಬ್ರು ಸೇರಿ ಮದ್ವೆಗೆ ಒಂದು ವಾರಕ್ಕೆ ಮೊದಲು ಏನೆಲ್ಲ ಇದಕ್ಕೆ ಐಟಮ್ಸ್ ಗಳನ್ನ ಹಾಕ್ಬೇಕು ಅಂತ ಹೇಳಿ ಚೆನ್ನಾಗಿ ಪ್ಯಾಕ್ ಮಾಡಿ, ಗಿಫ್ಟ್ ಪ್ಯಾಕ್ ಮಾಡೋ ತರ ಮಾಡಿದ್ರು. ಇದೆಲ್ಲ ಮುಗಿದು ಲಾಸ್ಟ್ ಅಲ್ಲಿ ಇದೆ ನೋಡಿ, ತುಂಬಾನೇ ಚೆನ್ನಾಗಿ ಇತ್ತು. ನಮ್ಗೆ ಮಧ್ಯ ಮಧ್ಯ ಮಾತುಗಳೇ ಜಾಸ್ತಿ ಕೇಳ್ತಿದೆ. ಎಷ್ಟು ನಿಮ್ಗೆ ಅರ್ಥ ಆಗುತ್ತೋ ಗೊತ್ತಿಲ್ಲ, ಆದ್ರೆ ನೋಡೋದಕ್ಕಂತೂ ತುಂಬಾನೇ ಫನ್ನಿ ಆಗಿತ್ತು. ಅದರೇ ಬರೀ ವೇಸ್ಟ್ ಆಗ್ತಿರೋದು ಅನ್ಸುತ್ತೆ ಅವರು. ಲಾಲಿಪಾಪ್ ಮಕ್ಳಿಗೆ ಕೊಟ್ಟು ಬಿಡಿ. ಈ ಚೇರಿ ಸಮೇತ ಕೊಟ್ಟಿದ್ದಾರೆ. ಎರಡು ಕೂಸುಗಳಿಗೆ ಕೊಟ್ಟು ಬಿಡು ಅವರಿಗೆ. ಬೀರ್ ಬಾಟ್ಲು, ಈ ಖಾಲಿ ಬಾಟ್ಲು ಒಂದು, ಈ ಮೆಣಸು ದಮ್ಮಯ್ಯ, ಈ ಫೀಡಿಂಗ್ ಬಾಟ್ಲು, ಅದು ಹೊಗೆ ಹಿಡ್ದೋಗಿದೆ. ಪನ್ಪುಳಿ ಒಂದು ಅಲ್ಲ ಎರಡು, ಪನ್ಪುಳಿ ಭಯಂಕರ ಸರಿತಾರೆ ಕರ್ಕರ್ನವರು. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಅದೆಲ್ಲ ಐಸ್ ಕ್ರೀಮ್ ಇಲ್ಲ. ಕಲ್ಲು 5 ಕಲ್ಲು, ಈ ಮಾವಿನ ಕೊಟ್ಟು ಇದು ಖಾಲಿ ಬಾಕ್ಸ್. ಚಾಕ್ಲೇಟ್ ಎಲ್ಲ ತಿನ್ನೋಕಲ್ಲ, ಚಾಕ್ಲೇಟ್ ತಿನ್ನೋಕಲ್ಲ. ಅತ್ತಿಗೆ
ಇವಾಗ ಪೆಟ್ಟಿಗೆ ನೋಡುವಾಗ ಅದು ಫನ್ನಿ ಆಗಿರೋಂತ ಥಿಂಗ್ಸ್ ನ ಹಾಕಿದ್ರಲ್ಲ, ಅದು ಹುಡುಗಿ ಕಡೆಯವ್ರು ಹಾಕಿದ್ದಲ್ಲ, ನಮ್ ಕಡೆನೆ ಹುಡುಗನ್ ಕಡೆಯಿಂದಾನೆ ಇದನ್ನೆಲ್ಲ ಫಸ್ಟ್ ಮಾಡಿರೋದು. ಹುಡುಗಿ ಕಡೆಯಿಂದ ಏನೆಲ್ಲ ತಂದಿದ್ದಾರೆ ಅಂತ ನೋಡೋದಕ್ಕೆ ಇರುವಂತ ಒಂದು ಶಾಸ್ತ್ರ, ಪೆಟ್ಟಿಗೆ ನೋಡೋ ಶಾಸ್ತ್ರ ಅಂತ. ಅದ್ರಲ್ಲಿ ಸ್ವಲ್ಪ ಫನ್ನಿ ಆಗಿರ್ಲಿ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡೋದಷ್ಟೇನೆ. ಮತ್ತೆ ಮದ್ವೆ ಆಗಿ ಹುಡುಗಿ ಗಂಡನ್ ಮನೆಗ್ ಬಂದಿದ್ದಾಳೆ, ಅವಳನ್ನ ತುಂಬಾ ಬೇಜಾರ್ ಮಾಡಿಸ್ತಾರೆ ಇವ್ರು ಅಂತೆಲ್ಲ ಅನ್ಕೋಬೇಡಿ. ಇದೆಲ್ಲ ಶಾಸ್ತ್ರಗಳು ಅಷ್ಟೇನೆ. ಎಲ್ಲರೂ ಸೇರಿರ್ತೀವಲ್ಲ, ಮತ್ತೆ ನೆಂಟ್ರೆಲ್ಲ ಬಂದಿರ್ತಾರೆ, ಅವ್ರ ಮುಖದಲ್ಲೂ ಸ್ವಲ್ಪ ನಗು ತರ್ಸೋಣ ಅಂತ ಹೇಳಿ ಮಾಡಿರೋದು ಅಷ್ಟೇನೆ ಇದು. ಮದ್ವೆ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇಷ್ಟೊತ್ತು ವಿಡಿಯೋನ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಮದ್ವೆ ಶಾಸ್ತ್ರಗಳೆಲ್ಲ ಹೇಗಿತ್ತು ಅಂತಾನೂ ಕೂಡ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಹೊಸ ವ್ಲಾಗ್ ಒಂದಿಗೆ ಸಿಗುವ. ಅಲ್ಲಿವರೆಗೂ ನಮಸ್ಕಾರ, ಬಾಯ್ ಬಾಯ್.